ಪ್ರಿಯಾಂಕ್ ಖರ್ಗೆ ಅವರ ಕೋಟೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರ ಹೆಜ್ಜೆ ಸಾಂಘವಾಗಿ ನಡೆದಿದೆ. ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಚಿತ್ತಾಪುರದ ಆರ್ಎಸ್ಎಸ್ ಪರೇಡ್. ಪೊಲೀಸ್ ಸರ್ಪಗಾವಲಿನಲ್ಲಿ ಗಣವೇಷಧಾರಿಗಳ ಹೆಜ್ಜೆ. ಪ್ರಿಯಾಂಕ್ ಖರ್ಗೆ ಬಾಯಿ ಮುಚ್ಚಿಸಿದ ಆರ್ಎಸ್ಎಸ್. ಆರ್ಎಸ್ಎಸ್ ಪಥ ಸಂಚಲನ ಇವತ್ತು ಅದ್ಧೂರಿಯಾಗಿ ಯಶಸ್ವಿಯಾಗಿದೆ. ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೊಂದು ಪತ್ರ ಬರೀತಾರೆ. ಆರ್ಎಸ್ಎಸ್ ಎನ್ನುವಂತಹ ಸಂಘಟನೆಗೆ ನಿಷೇಧವನ್ನ ಯಾಕೆ ಹೇರಬಾರದು? ಆರ್ಎಸ್ಎಸ್ ಒಂದು ವಿವಾದಿತ ಸಂಘಟನೆ, ದೇಶದಲ್ಲಿ 3 ಬಾರಿ ಬ್ಯಾನ್ಗೆ ಒಳಪಟ್ಟ ಸಂಘಟನೆ. ಹಾಗಾಗಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸೇರಿ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮಕ್ಕೆ ನಿಷೇಧ ಏರಬೇಕು. ಅದಾದ ನಂತರ ರಾಜ್ಯದಲ್ಲಿ ಹೊತ್ತಿಕೊಳ್ಳುತ್ತು ಈ ಬೆಂಕಿ. ಇವತ್ತು ಅದೇ ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಭಾರಿ ವಿವಾದ ಸೃಷ್ಟಿಸಿದ್ದಂತಹ ಆರ್ಎಸ್ಎಸ್ ಪಥಸಂಚಲನ ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ. ಧ್ವಜಾರೋಹಣ ನೆರವೇರಿಸಿದ ಆರ್ಎಸ್ಎಸ್ ಕಾರ್ಯಕರ್ತರು ಧ್ವಜಾರೋಹಣ ನೆರವೇರಿಸಿದರು. ನಮಸ್ತೆ ಸದಾ ವತ್ಸಲೆ ಗೀತೆ ಹಾಡುವ ಮೂಲಕ ಪಥಸಂಚಲನಕ್ಕೆ ಚಾಲನೆ ಸಿಕ್ತು. ಒಟ್ಟು 350 ಗಣವೇಷಧಾರಿಗಳು ಮತ್ತು 50 ಜನ ಬ್ಯಾಂಡ್ ವ್ಯವಸ್ಥೆ ಸಿಬ್ಬಂದಿಗಳು ಕೂಡ ಇದ್ರು. ಪಥಸಂಚಲನದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿತ್ತು. ಸುಮಾರು 1000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು. ಭಾರೀ ಭದ್ರತೆಯನ್ನ ಒದಗಿಸಲಾಗಿತ್ತು. ಜೊತೆಗೆ ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರ ಹೆಜ್ಜೆ ನಿಜಕ್ಕೂ ಕೂಡ ಅತ್ಯಂತ ಸಾಂಘವಾಗಿ ನಡೆದಿದೆ. ಇನ್ನು ಇದೇ ದಿನ ಪ್ರಿಯಾಂಕ್ ಖರ್ಗೆ ಬಹಿರಂಗವಾದಂತಹ ಸವಾಲು ಹಾಕ್ತಾರೆ. ಶೀಘ್ರದಲ್ಲೇ ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ. ಪ್ರಿಯಾಂಕ್ ಖರ್ಗೆ ಹೇಳೋದು ಇದು ಆರ್ಎಸ್ಎಸ್ ವಿರುದ್ಧವೇ ಇವತ್ತು ಮಾತನಾಡಿರುವಂತಹದ್ದು. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಮೀಸಲಿಟ್ಟ KKRDB ಮಂಡಳಿಯ ಹಣವನ್ನ ಅರ್ಥ ಮಾಡ್ಕೋಬೇಕು. ಹಿಂದಿನ ಬಿಜೆಪಿಯ ಅಧಿಕಾರ ಅವಧಿಯಲ್ಲಿ ಈ ರಾಜ್ಯವನ್ನ ಬಿಜೆಪಿ ಆಡಳಿತ ನಡೆಸ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಅಂತ ಡೆವಲಪ್ಮೆಂಟಿಗೆ ಅಂತ ಮೀಸಲಿಟ್ಟ ಹಣ ಇತ್ತಲ್ಲ, ಆ KKRDB ಮಂಡಳಿಯ ಹಣವನ್ನ ಕಲಬುರಗಿಯಲ್ಲಿ ಆರ್ಎಸ್ಎಸ್ನವರು ಲೂಟಿ ಮಾಡಿದ್ದಾರೆ. ಗಂಭೀರವಾದಂಥ ಆರೋಪವನ್ನು ಹೊರಿಸ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಅದನ್ನು ಆರ್ಎಸ್ಎಸ್ನವರು ಲೂಟಿ ಮಾಡಿದ್ದಾರೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಚಿವರು ಆರ್ಎಸ್ಎಸ್ನವರು KKRDB ಮಂಡಳಿಯ ಹಣವನ್ನು ಹೇಗೆ ಲೂಟಿ ಹೊಡೆದಿದ್ದಾರೆ ಎನ್ನುವುದನ್ನ ದಾಖಲೆ ಸಮೇತ ಶೀಘ್ರದಲ್ಲಿ ನಾವು ನಿಮ್ಮ ಮುಂದೆ ಇಡಲಿದ್ದೇವೆ. ನಿಮ್ಮ ಹಾಗೂ ಆರ್ಎಸ್ಎಸ್ ನಡುವಿನ ಸಂಘರ್ಷ ಮುಂದೆ ನಡೆಯುತ್ತಿದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಇದೀಗ ಪ್ರಾರಂಭವಾಗಿದೆ. ಆರ್ಎಸ್ಎಸ್ ನೋಂದಣಿಯಾಗಿಲ್ಲ. ಒಮ್ಮೆ ನೋಂದಣಿ ಆದರೆ ತೆರಿಗೆ ವ್ಯಾಪ್ತಿಗೆ ಬರುತ್ತದೆ. ಇವರು ಗುರುದಕ್ಷಿಣೆ ಎನ್ನುತ್ತಾರೆ. ನೋಂದಣಿ ಆಗದ ಸಂಘಕ್ಕೆ ಗುರುದಕ್ಷಿಣೆ ಕೊಡುವವರ ಲೆಕ್ಕಗಳು ಕೂಡ ಆಡಿಟ್ ಆಗಬೇಕಲ್ಲ. ಇದು ಪ್ರಿಯಾಂಕ್ ಖರ್ಗೆಯವರ ಉತ್ತರ ಆಗಿತ್ತು. ಒಟ್ಟಾರೆ ಇವತ್ತು ಪಥಸಂಚಲನ ಏನು ಸಾಂಘವಾಗಿ ನಡೆಯಿತು. ಮಾರ್ಗಸೂಚಿ ಗೈಡ್ಲೈನ್ಸ್ ಪ್ರಕಾರ ಆರ್ಎಸ್ಎಸ್ ಪಥ ಸಂಚಲನ ನಡೆದಿದೆ. ಎಷ್ಟು ಜನ ಇರಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾರ್ಯಾರು ಇರಬೇಕು ಎಂದು ನಾವು ನಿರ್ಧರಿಸಿದ್ದೇವೆ. ಅದೇ ಪ್ರಕಾರ ಎಲ್ಲವೂ ನಡೆಯುತ್ತಿದೆ ಎಂದರು. ಅಂದರೆ ಪ್ರಿಯಾಂಕ್ ಖರ್ಗೆ ಹೇಳೋದು ಸರ್ಕಾರ ನಿರ್ಧಾರ ಮಾಡಿದೆ, ಅದರ ಪ್ರಕಾರನೇ ಎಲ್ಲವೂ ನಡೆದಿದೆ. 3000 ಜನ ಬರುತ್ತಾರೆ ಎಂದಿದ್ದರಲ್ಲ, ಎಷ್ಟು ಜನ ಬಂದರು ಅಂತ ನೋಡ್ಕೊಳ್ಳಿ. ಕೇವಲ 300 ಮಾತ್ರ. ಅಶೋಕ್ ಅವರು ಬಂದ್ರ, ವಿಜೇಂದ್ರ ಬಂದ್ರ, ಹೋಗಲಿ ಕಲಬುರಗಿಯಿಂದ ಯಾರಾದರೂ ಹೋಗಿದ್ದಾರೆಯೇ? ಒಂದು ವೇಳೆ ಚಿತ್ತಾಪುರ ಹೊರತುಪಡಿಸಿ ಹೊರಗಿನವರು ಹೋಗಿದ್ದರೆ ನ್ಯಾಯಾಲಯದ ಆದೇಶ ಉಲ್ಲಂಘನೆಯಾಗುತ್ತದೆ ಎಂದರು. ನ್ಯಾಯಾಲಯದ ಒಂದು ಆದೇಶ ಇತ್ತು.
ಕಲಬುರಗಿಯ ಜನ ಅಂದರೆ ಚಿತ್ತಾಪುರದ ಜನರನ್ನು ಹೊರತುಪಡಿಸಿದರೆ ಉಳಿದ್ಯಾರೂ ಕೂಡ ಪಥಸಂಚಲನದಲ್ಲಿ ಭಾಗಿಯಾಗಬಾರದು ಎನ್ನುವಂಥ ನಿಯಮ. ಆ ನಿಯಮದ ಪ್ರಕಾರ ಚಿತ್ತಾಪುರದ RSS ಕಾರ್ಯಕರ್ತರು ಮಾತ್ರ ಸೇರಬೇಕಾಗುತ್ತದೆ, ಹೊರಗಿನವರು ಹೋಗೋದಕ್ಕೆ ಅವಕಾಶ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಅದನ್ನೇ ಟೀಕಿಸುತ್ತಾ ಕೇಳ್ತಾ ಇದ್ರು, 3-4 ಲಕ್ಷ ಜನ ಸೇರಿಸ್ತೀವಿ ಅಂತ ಹೇಳ್ತಿದ್ರಲ್ಲ, ಚಿತ್ತಾಪುರದ ಜನರನ್ನ ಬಿಟ್ಟರೆ ಉಳಿದು ಯಾರೂ ಕೂಡ ಅಲ್ಲಿರಲಿಲ್ಲ. ವಿಜೇಂದ್ರ ಹೇಳ್ತಾ ಇದ್ರು ನಾನು ಹೋಗಬೇಕು ಚಿತ್ತಾಪುರಕ್ಕೆ, ವಿಜೇಂದ್ರ ಬಂದ್ರ. ಆರ್ ಅಶೋಕ್ ಹೇಳ್ತಾ ಇದ್ರು ನಾನು ಹೋಗಬೇಕು, ಆರ್ ಅಶೋಕ್ ರವರು ಹೋದ್ರ. ಎಲ್ಲವನ್ನೂ ಕೂಡ ಮೂದಲಿಸುವ ಹಾಗೆ ಪ್ರಶ್ನೆಯನ್ನ ಮಾಡಿದ್ರು ಪ್ರಿಯಾಂಕ್ ಖರ್ಗೆ. ಬಿಹಾರ ಫಲಿತಾಂಶ ಕರ್ನಾಟಕದಲ್ಲಿಯೂ ಪರಿಣಾಮ ಬೀರಲಿದೆಯಾ ಎಂಬ ಮತ್ತೊಂದು ಪ್ರಶ್ನೆ ಇತ್ತು. ಅಲ್ಲಿಯೂ ಕೂಡ ಅವರು ಒಂದು ತರಹದ ಕುಹಕವಾದಂಥ ಉತ್ತರವನ್ನೇ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ನಾವು ಸೋಲು ಒಪ್ಪಿದ್ದೇವೆ, ಆದರೆ ಇಷ್ಟೊಂದು ಆಡಳಿತ ವಿರೋಧಿ ಅಲೆ ಇದ್ದಾಗಲೂ ಅವರು ಪಡೆದ ಮತ ಪ್ರಮಾಣದ ಬಗ್ಗೆ ಅನುಮಾನ ಇದೆ, ಡಾಟಾ ಹೊರಗೆ ಬರಲಿ ನೋಡೋಣ ಅಂತ ಹೇಳಿ ಅಲ್ಲಿಗೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ರಿಯಾಕ್ಷನ್ ಅನ್ನು ಮುಗಿಸಿದ್ರು. ಇಲ್ಲಿ ಇದರ ಒಟ್ಟು ಸಾರಾಂಶ ಏನು ಅಂತ ಕೇಳಿದ್ರೆ, ಯಾವ ವಿವಾದವನ್ನ ಪ್ರಿಯಾಂಕ್ ಖರ್ಗೆ ಅವರೇ ಪ್ರಾರಂಭ ಮಾಡಿದ್ರ ಅದೇ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮನಸ್ಸಿನ ಬೆಂಕಿಯ ಜ್ವಾಲೆ ಇನ್ನೂ ಕೂಡ ಬತ್ತಿ ಹೋಗಲಿಲ್ಲ. ಅವರ ಏನು ಒಂದು ಭಾರಿ ಆಕ್ರೋಶ ಏನಿರ್ತಾವೋ, ಯಮಭಯಂಕರವಾದಂತಹ ಆಕ್ರೋಶ, ಅದು ಇನ್ನೂ ಕೂಡ ಅವರ ಹೃದಯದಲ್ಲಿ ಅದರ ತೀವ್ರತೆ ಕಡಿಮೆ ಆಗಿಲ್ಲ. ಅದೇ ಪ್ರಖರತೆ, ಅದೇ ಆಕ್ರೋಶ, ಅದೇ ಭಾವೋದ್ರೇಕ ಎಲ್ಲವೂ ಹಾಗೆ ಇದೆ. RSSನವರು ರಿಜಿಸ್ಟರ್ ಮಾಡಿಕೊಂಡಿಲ್ಲ, ರಿಜಿಸ್ಟರ್ ಮಾಡಿಕೊಳ್ಳದೆ ಹಣ ಸಂದಾಯ ಆಗ್ತಾ ಇದೆ ಸಂಘಟನೆಗೆ. ಕಾರ್ಯಕರ್ತರು ಗುರುದಕ್ಷಿಣೆ ಕೊಡ್ತಾರೆ ಅಂತ ಹೇಳಿ RSSನವರು ಹೇಳ್ತಾರೆ. ಆ ಫಿನಾನ್ಷಿಯಲ್ ಆಡಿಟ್ ನಡೆಸುವಾಗ ಕೊಟ್ಟವರ ಹೆಸರಿನ ಪಟ್ಟಿ ಇದೆಯಾ ಅವರ ಹತ್ರ? ನೋಂದಣಿ ಮೊದಲು ಮಾಡಿಸ್ಕೊಳ್ಳಿ, ಸರ್ಕಾರಕ್ಕೆ ಆದಾಯ ಕಟ್ಟಲಿ, ಅದರ ವರಮಾನ ಆದಾಯ ಅದರ ಬಗ್ಗೆ ಒಂದು ಪಟ್ಟಿ ಸಲ್ಲಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಟ್ಟಾರೆ ಪೊಲೀಸ್ ಸರ್ಪಗಾವಲಿನಲ್ಲಿ ಗಣವೇಷಧಾರಿಗಳ ಹೆಜ್ಜೆ, ಪ್ರಿಯಾಂಕ್ ಖರ್ಗೆ ಬಾಯಿ ಮುಚ್ಚಿಸಿದ RSS, ಭಾರಿ ವಿವಾದ, ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ದಂತಹ ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ RSS ಕಾರ್ಯಕರ್ತರು ಧ್ವಜಾರೋಹಣ ನೆರವೇರಿಸಿದ RSS ಕಾರ್ಯಕರ್ತರು ನಮಸ್ತೆ ಸದಾ ವತ್ಸಲೆ ಗೀತೆ ಹಾಡುವ ಮೂಲಕ ಪಥಸಂಚಲನಕ್ಕೆ ಚಾಲನೆ. ಒಟ್ಟು 350 ಗಣವೇಷಧಾರಿಗಳು ಮತ್ತು 50 ಜನ ಬ್ಯಾಂಡ್ ವಾದಕರು ಪಥಸಂಚಲನದಲ್ಲಿ ಭಾಗಿಯಾದರು. ಇನ್ನು ಪಥಸಂಚಲನದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಾಡು ಮಾಡಲಾಗಿತ್ತು. ಸುಮಾರು 1000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು. ಒಟ್ಟಾರೆ ಇವತ್ತು ಪಥಸಂಚಲನ ಯಶಸ್ವಿಯಾಗಿ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.